ಇನ್ನು ನಮ್ಮೊಟ್ಟಿಗೆ ಈ ವಿಷಯ ಕುರಿತಂತೆ ಮಾತಾಡಲಿಕ್ಕೆ ನಟ ರಮೇಶ್ ಭಟ್ ಅವರು ಜೊತೆಗೂಡಿದ್ದಾರೆ. ಸರ್ ನಮಸ್ತೆ. ಇದು ಸೂಪರ್ ಹಿಟ್ ಆಗಿತ್ತು. ಡಾನ್ಸ್ ರಾಜ ಡಾನ್ಸ್. ಶ್ರುತಿ ಹಾಕಿದ ಹೆಜ್ಜೆ, ರಾಯರು ಬಂದರು ಮಾವನ ಮನೆಗೆ ಸೇರಿ ಸುಮಾರು ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿಯಾಗಿ ನಟಿಸಿ ಸೂಪರ್ ಹಿಟ್ ಚಿತ್ರಗಳು ಆಪ್ತಮಿತ್ರ, ಕಳ್ಳ, ಕುಳ್ಳ, ಕಿಲಾಡಿಗಳು, ಸಿಂಗಾಪುರದಲ್ಲಿ ರಾಜ ಕುಳ್ಳ, ಕಿಟ್ಟು ಪುಟ್ಟು, ಜನ್ಮ ರಹಸ್ಯ, ಮಂಕುತಿಮ್ಮ, ಪೆದ್ದ ಗೆದ್ದ, ಕಿಟ್ಟು ಪುಟ್ಟು, ಸಿಂಗಾಪುರದಲ್ಲಿ ರಾಜ ಕುಳ್ಳ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಓಕೆ, ಈ ಕುರಿತು ಮಾತಾಡಲಿಕ್ಕೆ ನಟ ರಮೇಶ್ ಭಟ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಮಗೆಲ್ಲ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ನಟ, ಹಿರಿಯ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಶ್ ನಮ್ಮನ್ನು ಆಗಲಿದ್ದಾರೆ. ಅವರನ್ನ ನೆನಪಿಸಿಕೊಳ್ಳೋದಾದ್ರೆ ಏನು ಹೇಳ್ತೀರಾ ಸರ್? ನೆನಪಿಸ್ಕೊಳ್ಳಕ್ಕೆ ನಾನು ಮರ್ತೇ ಇಲ್ಲ ಅವ್ರನ್ನ. ಅವರ ಒಡನಾಟ 75ನೇ ಇಸ್ವಿಯಿಂದ ಇದೆ. ಹೌದು. ನಾನು ಮುಂಚೆ ಪ್ರೊಡಕ್ಷನ್ ಕೆಲಸ ಮಾಡ್ತಾ ಇದ್ದೆ. ಆ ಕಂಪ್ನಿಯಿಂದ ಅವ್ರ ಮನೆಗೆ ಅವ್ರ ಪೇಮೆಂಟ್ ತಗೊಂಡೋಗಿ ಕೊಡ್ತಾ ಇದ್ದೆ. ಮತ್ತೆ ಪ್ರೊಡಕ್ಷನ್ ನಂಬರ್, ಪ್ರೋಗ್ರಾಮು ಎಲ್ಲವನ್ನೂ ಹೇಳ್ತಾ ಇದ್ದೆ. ಆಮೇಲೆ ನಾನು ನಟ ಆದೆ. ಅವರ ನಿರ್ದೇಶನದಲ್ಲಿ ನಾನು ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಅವರು ಬರೀ ನಟರಾಗಿರಲ್ಲ, ನಿರ್ದೇಶಕರು, ನಿರ್ಮಾಪಕರು, ಬಹಳ ಒಳ್ಳೆಯ ನಿರ್ದೇಶಕರು, ಶ್ರೇಷ್ಠ ಕಾಮಿಡಿ ನಟರು. ನರಸಿಂಹರಾಜ್ ಅವರು ಆದ್ಮೇಲೆ ದ್ವಾರಕೀಶ್ ಅವರೇ ಬಹಳ ಒಂದು ಫ್ರಂಟ್ ಲೈನ್ ಅಲ್ಲಿ ಇತ್ತು ಅವರು. ಅದಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಬಹಳ ಉತ್ತಮವಾದ ಚಿತ್ರಗಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು. ಆಮೇಲೆ ಅವ್ರು ಮಾಡಿದ ಸಾಹಸ 1-2 ಹೊರದೇಶದಲ್ಲಿ ಹೋಗಿ ಚಿತ್ರ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಹೊರದೇಶದಲ್ಲಿ ಶೂಟಿಂಗ್ ಮಾಡೋದು ಅಂತ ಅಂದ್ರೆ ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯ. ಅಂತ ಒಂದು ಸಾಧನೆ ಮಾಡಿದ್ದಾನೆ. ಸಿಂಗಾಪುರದಲ್ಲಿ ರಾಜ ಕುಳ್ಳ. ಹೌದು ಸರ್. ಆಫ್ರಿಕಾ ಶೀಲಾ ಅಂತ ಆಫ್ರಿಕಾದಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇಡೀ ಸಿನಿಮಾನ. ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರ ಜೀವಮಾನದಲ್ಲಿ ಪೂರ್ತಿ ಆಯಸ್ಸನ್ನ ಅದಕ್ಕೆ ದಾರಿ ಎರೆದಿದ್ದಾರೆ. ಅಂತ ಒಬ್ಬ ಧೀಮಂತ ವ್ಯಕ್ತಿ, ನಟ, ನಿರ್ದೇಶಕ, ನಿರ್ಮಾಪಕ ಪಕ್ಕಕ್ಕಿಟ್ರೆ ಒಬ್ಬ ಒಂದು ಸಂಘಜೀವಿ. ನಾನು ಇತ್ತೀಚೆಗೆ ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ಅವರ ಒಂದು ಸಾಹಸ ಚಂದ್ರ ದರ್ಶನಕ್ಕೆ ನಾನು ಹೋಗಿದ್ದೆ. ಅದಲ್ಲದೆ ಆಮೇಲೆ ಈಗ ಒಂದು 20 ದಿವಸದ ಕೆಳಗೆ ಹೋಗಿ ಮಾತಾಡ್ಸ್ಕೊಂಡು ಮಧ್ಯಾಹ್ನದವರೆಗೂ ಇದ್ದು ಊಟ ಗೀಟ ಮಾಡಿ ಬಂದಿದ್ದೆ. ಮತ್ತೆ ಒಂದು 5-6 ದಿವಸದ ಕೆಳಗೆ ಫೋನ್ ಮಾಡಿದ್ದೆ. ಆಗ ಬಾರೋ, ಬೇಜಾರಾಗತ್ತೆ, ನಿನ್ ಜೊತೆಲಿ ಮಾತಾಡ್ತೀನಿ, ಬಾರೋ ಅಂತ ತುಂಬಾ ಕರೆದ್ರು. ನಾನು ಇಲ್ಲ, ಚನ್ನಪಟ್ಟಣದಲ್ಲಿ ಶೂಟಿಂಗ್ ಇದೆ, ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದೆ. ತುಂಬಾ ಪ್ರೀತಿ ನನ್ ಕಂಡ್ರೆ. ಮನೆಯವರೆಲ್ಲರೂ ನನಗ್ ಗೊತ್ತು, ಎಲ್ರ ಪರಿಚಯನೂ ನನಗಿದೆ. ಅಂತ ಒಬ್ಬ ಸಂಘಜೀವಿ, ಆತ್ಮೀಯ, ಮಾರ್ಗದರ್ಶಕ ಅಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ನಮ್ಗಿರೋದು ಏನೀಗ, ಅವರಿಗೆ ಸದ್ಗತಿ ದೊರಕಲಿ, ಅವರ ಶಾಂತಿ ಆತ್ಮಕ್ಕೆ ಸಿಕ್ಕಲಿ, ಈ ದುಃಖವನ್ನು ಭರಿಸೋ ಶಕ್ತಿ ಅವ್ರ ಮನೆಯವ್ರಿಗೆಲ್ಲ ಕರುಣಿಸ್ಲಿ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಸ್ಯಾಂಡಲ್ವುಡ್ನಲ್ಲಿ ಹಾಸ್ಯ ನಟರಾಗಿ ಕಾಣಿಸಿಕೊಂಡ್ರು ಸಹ ವೈಯಕ್ತಿಕವಾಗಿ ನಿಮ್ಮ ಜೊತೆ ಯಾವ ರೀತಿಯಾಗಿ ಒಡನಾಟ ಇತ್ತು ಸರ್? ನನಗೂ ತುಂಬಾ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅಭಿನಯಿಸುವಾಗ ಟಿಪ್ಸ್ಗಳು ಕೊಟ್ಟಿದ್ದಾರೆ. ಹಂಗಲ್ಲ ಕಣೋ, ಹಿಂಗ್ ಬಾ, ಹಿಂಗ್ ಕೂತ್ಕೋ, ಹಿಂಗ್ ನಗು, ಹಿಂಗ್ ಕೈ ಹಾಕು ಅಂತ. ಇದೆಲ್ಲವನ್ನು ಅವ್ರಿಗೆ ಸಂಬಂಧ ಇಲ್ಲದೆ ಇದ್ರು ನನ್ನ ಬೆಳವಣಿಗೆಗೆ ಅವರು ಕಾರಣ ಆಗಿದ್ದಾರೆ. ಉತ್ತೇಜನ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಬೆನ್ತಟ್ಟಿದ್ದಾರೆ, ಬೆಳೆಸಿದ್ದಾರೆ. ನಾಗೇನ್ ಹೇಳಿ. ಓಕೆ, ಅಂದರೆ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಕೇವಲ ನಟ ಅಷ್ಟೇ ಅಲ್ಲ, ಹಾಸ್ಯ ನಟ, ಅದರಲ್ಲೂ ನಿರ್ಮಾಪಕ, ನಿರ್ದೇಶನ ಎಲ್ಲವೂ ಮಾಡ್ತಿದ್ರು ಸರ್. ನಿರ್ದೇಶನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳ್ಬೋದು ಸರ್?
ಹೌದು, ಹಾಸ್ಯ ನಟರಾಗಿ ಪ್ರಖ್ಯಾತರಾಗಿದ್ದಾರೆ. ಆದ್ರೆ ಅವರು ಒಳ್ಳೆಯ ನಟ ಕೂಡ. ಹ್ಮ್ 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 ಯಾಕೆಂದ್ರೆ ಅವರ ನಿರ್ದೇಶನದಲ್ಲಿ ಸುಮಾರು ಜನ ಕಲಾವಿದರನ್ನ ಅವರು ಪರಿಚಯ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಹ್ಮ್ ಹ್ಮ್ ನಿರ್ದೇಶನ ಮಾಡಿದ್ದಾರೆ. ಒಬ್ಬ ನಿರ್ದೇಶನ ಅನ್ಸ್ಕೊಂಡವನಿಗೆ ಎಲ್ಲ ಪಾತ್ರದ ಅಭಿನಯನೂ ಗೊತ್ತಿರ್ಬೇಕು. ಹೌದು ಸರ್. ಸುಮ್ನೆ ಅವ್ರ ಪಾತ್ರ ಅವ್ರು ಮಾಡ್ತಾರೆ, ಇವ್ರ ಪಾತ್ರ ಇವ್ರು ಮಾಡ್ತಾರೆ, ಬರೀ ಸ್ಟಾರ್ಟ್ ಕಟ್ ಹೇಳೋ ಡೈರೆಕ್ಟರ್ ಆಗಿರ್ಲಿಲ್ಲ ಅವರು. ಓಕೆ ಸರ್. ಓಕೆ ಸರ್, ಧನ್ಯವಾದಗಳು ನಮ್ಮೊಂದಿಗೆ ಒಳ್ಳೇದಾಗ್ಲಿ ನೆನಪುಗಳನ್ನು ಅವ್ರಿಗೆ, ಹಂಚಿಕೊಂಡಿದ್ದಕ್ಕೆ. ಅವ್ರಿಗೆ.